ಎಲ್ಲರಿಗೂ ನಮಸ್ಕಾರ. ನಾಳೆ ಅಂದರೆ ದಿನಾಂಕ 16/2/2026ರಂದು ನಾವು ಶಾರದಾ ಇಂಟರ್ನ್ಯಾಷನಲ್ ಶಾಲೆಯ 11ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ನಾವು ಆಚರಿಸ್ತಾ ಇರ್ತೀವಿ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಹಾನರಬಲ್ ಗವರ್ನರ್ ತಾವರ್ಚಂದ್ ಗೆಹ್ಲೋಟ್ ಅವರು ಬರ್ತಾ ಇರ್ತಾರೆ. ಇದೇ ಪ್ರಪ್ರಥಮ ಬಾರಿಗೆ ಇಡೀ ಆನೇಕಲ್ ತಾಲೂಕಲ್ಲೇ ಪ್ರಪ್ರಥಮ ಬಾರಿಗೆ ನಾವು ಗವರ್ನರ್ನ ಕರೆಸ್ತಾ ಇರೋಂಥ ಶಾಲೆ, ಮೊದಲನೇ ಶಾಲೆ ನಮ್ಮದೇ ಆಗಿರುತ್ತೆ. ಅದ್ರ ಜೊತೆಗೆ ನಿಮ್ಮ ನೆಚ್ಚಿನ ನಟ ಗಿಲ್ಲಿ ನಟ ಅವರು ಸಮೇತ ಅವರು ನಾಳೆಗೆ ಬರ್ತಿರ್ತಾರೆ. ಅವರು ಗವರ್ನರ್ ಬರೋ ಕಾರಣ ಅವ್ರಿಗಿಂತಲೂ ಮುಂಚಿತವಾಗಿ ಅಂದರೆ 4 ಗಂಟೆ ಅಷ್ಟರಲ್ಲಿ ನಮ್ಮ ಶಾಲೆಯಲ್ಲಿ ಅವ್ರು ಇರ್ತಾರೆ. ದಯವಿಟ್ಟು ಪ್ರತಿಯೊಬ್ಬರನ್ನು ಸ್ವಲ್ಪ ಅರ್ಲಿ ಇರ್ಬೇಕಂತೇಳಿ ಕೋರ್ಕೊತೀನಿ. ಇದೇ ರೀತಿಯಾಗಿ ನಾವು 7ನೇ ತಾರೀಕು ಶಾರದಾ ವಿದ್ಯಾಮಂದಿರ ಶಾಲೆ 24ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ನಾವು ಆಚರಿಸಿರ್ತೀವಿ. ಅದರಲ್ಲಿ ಚೀಫ್ ಗೆಸ್ಟ್ ನಮ್ಮ ಪೇರೆಂಟ್ಸ್ ಆಗಿರ್ತಾರೆ. ಅದೂ ಆನೇಕಲ್ ತಾಲೂಕಲ್ಲೇ ರಾಜ್ಯದಲ್ಲೇ ನನಗನ್ನಿಸ್ದಂಗೆ ರಾಜ್ಯದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಪೇರೆಂಟ್ಸ್ನ ನಾನು ನಿಜವಾಗ್ಲೂ ಹಾನರ್ ಮಾಡೋ ಸಂಬಂಧ, ಅವ್ರಿಗೆ ಟ್ರಿಬ್ಯೂಟ್ ಸಲ್ಲಿಸೋ ಸಂಬಂಧ ಹೆಲಿಕಾಪ್ಟರ್ ಮುಖಾನ ಅವರಿಗೆ ಪುಷ್ಪಾರ್ಚನೆ ಸಮೇತ ನಾವು ಮಾಡಿರ್ತೀವಿ. ತುಂಬ ಖುಷಿ ಪಟ್ಟಿರ್ತಾರೆ ಪ್ರತಿಯೊಬ್ಬರೂ. ಎಷ್ಟೋ ಲಕ್ಕಿ ಟಿಪ್ಸ್ ಮುಖಾಂತರ ನಾವು ಸುಮಾರು 6 ಲಕ್ಷ ಮೆಟೀರಿಯಲ್ಸ್ನ ನಾವು ನಮ್ಮ ಪೇರೆಂಟ್ಸ್ಗೆ ಪ್ರೀತಿಯಿಂದ ಅವರಿಗೆ ನಾವು ಸಮರ್ಪಣೆ ಮಾಡಿರ್ತೀವಿ. ಅದರ ಜೊತೆಗೆ 1,25,000 ಸ್ಕಾಲರ್ಶಿಪ್ಪನ್ನು ವಿತರಣೆ ಮಾಡಿರ್ತೀವಿ. ನಾಳೆ ನಮ್ಮ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಸಂಬಂಧಪಟ್ಟ ರೀತಿಯೂ ನಾವು ಇದೇ ರೀತಿ ಸ್ಕಾಲರ್ಶಿಪ್ ವಿತರಣೆ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಹಾನರಬಲ್ ಗವರ್ನರ್ ಆದಂಥ ತಾವರ್ಚಂದ್ ಗೆಹ್ಲೋಟ್ ಅವರು, ಅದೇ ರೀತಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿರೋಂಥ ರಾಮಲಿಂಗಾರೆಡ್ಡಿ ಸರ್ ಅವರು, ಆಮೇಲೆ ಶಾಸಕರಾದಂಥ ನಮ್ಮ ಆನೇಕಲ್ ತಾಲೂಕಿನ ಶಾಸಕರಾದಂಥ ಶಿವಣ್ಣ ಸರ್ ಅವರು, ತಳಿ ಕಾನ್ಸ್ಟಿಟ್ಯೂಯೆನ್ಸಿ ಶಾಸಕರಾಗಿರೋಂಥ ರಾಮಚಂದ್ರನ್ ಸರ್ ಅವರು, ಆಮೇಲೆ ಟೀಚರ್ ಕಾನ್ಸ್ಟಿಟ್ಯೂಯೆನ್ಸಿ MLC ಆಗಿರೋಂಥ ಪುಟ್ಟಣ್ಣ ಸಾಹೇಬರು, ಇವರೆಲ್ಲನೂ ನಾಳೆ ಕಾರ್ಯಕ್ರಮಕ್ಕೆ, ಅದ್ರ ಜೊತೆಗೆ ಗಿಲ್ಲಿ ನಟ ಇವರು ಸಮೇತ ನಾಳೆ ಕಾರ್ಯಕ್ರಮಕ್ಕೆ ಬರೋರಿದ್ದಾರೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಪ್ರೋಗ್ರಾಮ್ನ ಯಶಸ್ವಿ ಮಾಡ್ಕೋಬೇಕಾಗಿ ತಮ್ಮಲ್ಲಿ ಸವಿನಯದ ಪ್ರಾರ್ಥನೆ. ನಾವು ನಾಳಿನ ಕಾರ್ಯಕ್ರಮವನ್ನು 3:30ಗೆ ನಾವು ಸ್ಟಾರ್ಟ್ ಮಾಡ್ಕೊತಾ ಇರ್ತೀವಿ. ಗಿಲ್ಲಿ ನಟ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ನಮ್ಮ ಗವರ್ನರ್ ಸಾಹೇಬರು ಬಂದು 5 ಗಂಟೆಗೆ ಅವರು ನಮ್ಮನ್ನು ಜೊತೆಗೂಡಲಿದ್ದಾರೆ. 3:30 ಶಾರ್ಪ್ ನಾವು ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಎಲ್ಲ ಪೋಷಕರು 3 ಗಂಟೆಗಿದ್ದರೆ ತುಂಬ ಅನುಕೂಲ ಆಗುತ್ತೆ. ಏನಕ್ಕೆಂದರೆ ಗವರ್ನರ್ ಬರೋ ಕಾರಣ, ತುಂಬ ಪ್ರೋಟೋಕಾಲ್ಸ್ ಇರೋ ಕಾರಣ, 0 ಟ್ರಾಫಿಕಲ್ಲಿ ಬರ್ತಾ ಇರೋದ ಕಾರಣ ಸ್ವಲ್ಪ ಟ್ರಾಫಿಕ್ ಕಿರಿಕಿರಿ ಉಂಟಾಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದೇ ರೀತಿ ಗಿಲ್ಲಿಯವರು ಬರೋ ಕಾರಣ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಜಾಸ್ತಿ ಇರೋ ಕಾರಣ ಪ್ರತಿಯೊಬ್ಬರು 3 ಗಂಟೆ ಅಷ್ಟರಲ್ಲಿ ಸೇರಿದರೆ ನಮಗೂ ತುಂಬ ಅನುಕೂಲ ಆಗುತ್ತೆ. ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ತುಂಬ ಅನುವಾಗುತ್ತೆ.